ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ವಾಸ ಮಾಡಲು ಬನ್ನಿರಿ. ಏಸು ರಕ್ತದಿಂದ ನನ್ನ ಅಭಿಷೇಕಿಸಿ, ಅಗ್ನಿಯಿಂದ ಪರಿಶುದ್ಧಗೊಳಿಸಿ. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ಕಾರ್ಯ ಮಾಡಲು ಬನ್ನಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ ಕೆಲವು ದಿನಗಳಿಂದ ನಾವು ಪವಿತ್ರಾತ್ಮರ ಅಭಿಷೇಕದ ಶಕ್ತಿ ಮಹತ್ವವನ್ನು ಕುರಿತು ಧ್ಯಾನಿಸುತ್ತಾ ಬಂದಿದ್ದೇವೆ. ಇಂದು ನಾವು ವಿಶೇಷವಾಗಿ ಧ್ಯಾನ ಮಾಡಲಿರುವ ದೇವರ ವಾಕ್ಯದ ವಿಷಯ, ದೇವರು ಕೊಟ್ಟಿರುವ ಪವಿತ್ರಾತ್ಮರನ್ನು ನಷ್ಟಪಡಿಸಿಕೊಳ್ಳಬೇಡಿ. ಪವಿತ್ರಾತ್ಮರ ಅಭಿಷೇಕ ಅಮೂಲ್ಯವಾದುದು. ಪವಿತ್ರಾತ್ಮರನ್ನು ದೇವರು ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ಎಲ್ಲರಿಗೆ ಕೊಟ್ಟಿರುತ್ತಾರೆ. ಸ್ನಾನದೀಕ್ಷೆ ಸಂಸ್ಕಾರದಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟಿರುತ್ತಾರೆ. ಆ ಅಭಿಷೇಕದಲ್ಲಿ ನಾವು ದಿನೇ ದಿನೇ ಬೆಳೆಯುವ ಮಕ್ಕಳಾಗಬೇಕೇ ಹೊರತು ಆ ಅಭಿಷೇಕವನ್ನು ನಾವು ನಷ್ಟಪಡಿಸಿಕೊಳ್ಳಬಾರದು. ಹಾಗಾದರೆ ಯಾವ ರೀತಿಯಲ್ಲಿ ದೇವರು ಕೊಟ್ಟಿರುವ ಆ ಸ್ವರ್ಗದ ಶಕ್ತಿ ನಮ್ಮಲ್ಲಿ ನಿಷ್ಕ್ರಿಯವಾಗುತ್ತದೆ ಅಥವಾ ನಷ್ಟವಾಗಿ ಹೋಗುತ್ತದೆ ಎಂಬುದರ ಕುರಿತು ನಾವು ಅರಿವನ್ನು ಪಡೆದುಕೊಂಡಾಗ ನಾವು ಎಚ್ಚೆತ್ತುಕೊಳ್ಳಲು ಸಾಧ್ಯವಾಗುತ್ತದೆ, ನಮ್ಮ ಅಭಿಷೇಕವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ ಕಾರಣ ಪವಿತ್ರ ಗ್ರಂಥದಲ್ಲಿ ಕೆಲವು ದೇವ ಸೇವಕರುಗಳು ಅಥವಾ ದೇವರ ಮಕ್ಕಳು ಹೇಗೆ ಒಂದು ಕಾಲದಲ್ಲಿ ಸಾಮಾನ್ಯ ವ್ಯಕ್ತಿಗಳಾಗಿದ್ದಾಗ ಪವಿತ್ರಾತ್ಮರ ಅಭಿಷೇಕ ಅವರ ಮೇಲೆ ಇಳಿದು ಬಂದಾಗ ಅವರು ಅಸಾಧಾರಣ ಗ್ರೇಟ್ ಥಿಂಗ್ಸ್ ಹ್ಯಾಪನ್ ವೆನ್ ಗಾಡ್ ಮಿಕ್ಸ್ಡ್ ವಿತ್ ಅಸ್. ದೇವರು ನಮ್ಮೊಳಗೆ ಐಕ್ಯವಾದಾಗ ಅಸಾಧಾರಣ ಕಾರ್ಯಗಳು ನಡೆಯುತ್ತದೆ ಅನ್ನುವ ರೀತಿಯಲ್ಲಿ ಅಸಾಧಾರಣ ವ್ಯಕ್ತಿಗಳಾಗಿ ಮಾರ್ಪಟ್ಟರು. ಆದರೆ ತದನಂತರ ಅವರ ಜೀವನದಲ್ಲಿ ಹೇಗೆ ಅವರು ಸೋಲನ್ನು ಅನುಭವಿಸಿದರು, ಅಭಿಷೇಕ ಯಾಕೆ ಅವರಲ್ಲಿ ನಷ್ಟವಾಯಿತು, ಅಭಿಷೇಕ ಯಾಕೆ ಅವರಲ್ಲಿ ಕಾರ್ಯ ಮಾಡಲು ಸಾಧ್ಯವಾಗಲಿಲ್ಲ ಎಂಬ ಈ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಸೀನಿಯರ್ಸ್ ಅಂತ ಹೇಳ್ತೀವಲ್ಲ, ನಮ್ಮ ಹಿರಿಯರು, ನಮ್ಮ ಹಳೆಯ ದೇವರ ಮಕ್ಕಳು, ಅವರ ಜೀವನವನ್ನು ನೋಡಿ ನಾವು ಎಚ್ಚೆತ್ತುಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ. ಹೇಗೆ ಈಗ ಸಂತ ಅಂತೋನಿಯವರ ಜೀವನ ಚರಿತ್ರೆಯನ್ನು ನೋಡುವಾಗ ನಾವು ಅವರ ಹೆಜ್ಜೆಯ ಜಾಡಿನಲ್ಲಿ ಜೀವಿಸಲು ಪ್ರೇರೇಪಣೆ ನಮಗೆ ಸಿಗುತ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿಯ ಬೀಳುವಿಕೆ, ಅವರು ಯಾತಕ್ಕಾಗಿ ಬಿದ್ದು ಹೋದರು, ಯಾತಕ್ಕಾಗಿ ಅವರ ಜೀವನ ನಷ್ಟವಾಯಿತು ಎಂಬುದು ಅರಿವು ಪಡೆದುಕೊಂಡಾಗ ನಾವು ಎಚ್ಚರಿಕೆ, ಮುಂಜಾಗ್ರತೆ ವಹಿಸಲು ಎಚ್ಚೆತ್ತುಕೊಳ್ಳಲು ಸಾಧ್ಯವಾಗುತ್ತದೆ. ಆದ ಕಾರಣ ಈ ಒಂದು 4-5 ದಿನ ನಾವು ಅಭಿಷೇಕವನ್ನು ನಷ್ಟ ಮಾಡಲು ನಮ್ಮಲ್ಲಿ ಕಾರ್ಯ ಮಾಡುವ ದುಷ್ಟನ ದುರಾಲೋಚನೆಗಳು, ದುರಾತ್ಮ ಶಕ್ತಿಗಳು, ಅವುಗಳನ್ನು ಬಂಧಿಸಿ ಬಹಿಷ್ಕರಿಸಿ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕಾಗಿದೆ. ಪ್ರೈಸ್ ದ ಲಾರ್ಡ್. ಈ ದಿನದ ಮುಂಜಾನೆಯ ಜೀವಸ್ವರ 1 ಸಮುವೇಲ 15ನೇ ಅಧ್ಯಾಯ ವಚನ 22. ಅದಕ್ಕೆ ಸಮುವೇಲನು ಇಂತೆಂದನು, ವಿಧೇಯತೆಯನ್ನು ಮೆಚ್ಚುವಷ್ಟು ಬಲಿಹೋಮಗಳನ್ನು ಮೆಚ್ಚುತ್ತಾರೆಯೇ ಸರ್ವೇಶ್ವರ? ಇಲ್ಲ, ಬಲಿಯರ್ಪಣೆಗಿಂತ ಆಜ್ಞಾಪಾಲನೆ ಶ್ರೇಷ್ಠ. ಬಲಿಯರ್ಪಣೆಗಿಂತ ಆಜ್ಞಾಪಾಲನೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು ಶ್ರೇಷ್ಠವಾದುದು. ಟಗರುಗಳ ಕೊಬ್ಬಿಗಿಂತ ವಿಧೇಯತೆ ವಿಶಿಷ್ಟವಾದುದು. ತಂತ್ರ ಮಂತ್ರಗಳಷ್ಟೇ ಕೆಟ್ಟದು ಪ್ರತಿಭಟನೆ, ಕಳ್ಳಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನ ಹಠಮಾರಿತನ. ಸೊ ಈ ವಚನದಲ್ಲಿ 2 ವಿಷಯ. ಒಂದು, ವಿಧೇಯತೆ ಶ್ರೇಷ್ಠವಾದುದು. ಯಾವುದರಲ್ಲಿ? ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡ ಒಬ್ಬ ವ್ಯಕ್ತಿ ಯಾವ ಉದ್ದೇಶಕ್ಕಾಗಿ ದೇವರು ಅಭಿಷೇಕವನ್ನು ನಮಗೆ ಕೊಟ್ಟಿದ್ದಾರೋ ದೇವರ ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸುವ ವ್ಯಕ್ತಿಯಾಗಿ ಮಾರ್ಪಾಡಾಗಬೇಕು. ಹಠಮಾರಿತನ, ಅವಿಧೇಯತೆ, ಕಳ್ಳಭಕ್ತಿ, ವಿಗ್ರಹಾರಾಧನೆ ಸೈತಾನನಿಗೆ ಸಂಬಂಧಪಟ್ಟದ್ದು. ಪ್ರತಿಭಟಿಸುವ ರೆಬೆಲನ್ ಸ್ಪಿರಿಟು, ಒಂಥರ ಪ್ರತಿಭಟಿಸುವುದು, ಹಠಮಾರಿತನ, ವಿರೋಧಿಸುವುದು, ಇದು ದೇವರಿಗೆ ಮೆಚ್ಚುಗೆಯಾದುದಲ್ಲ. ಈ ಘಟನೆ, ಈ ವಾಕ್ಯವನ್ನು ಓದುವಾಗ ಇದರ ಹಿನ್ನೆಲೆ ಏನೆಂದರೆ, ಒಂದು ಕಾಲದಲ್ಲಿ ಕತ್ತೆಗಳನ್ನು ಮೇಯಿಸುತ್ತಿದ್ದಂಥ ಸೌಲ, ಹಳೆಯ ಒಡಂಬಡಿಕೆಯಲ್ಲಿ ಬೆನ್ಯಾಮಿನ್ ಕುಲ, ಅತ್ಯಂತ ಸಣ್ಣ ಕುಟುಂಬ, ಸಣ್ಣ ಕುಲಕ್ಕೆ ಸೇರಿದಂಥ ವ್ಯಕ್ತಿ. ಆ ವ್ಯಕ್ತಿಯನ್ನು ದೇವರೇ ಆಯ್ಕೆ ಮಾಡುತ್ತಾರೆ. ಮನುಷ್ಯರಿಂದ ಆಯ್ಕೆ ಮಾಡಲ್ಪಟ್ಟಿಲ್ಲ ಅವನು, ದೇವರೇ
ತನ್ನ ಪ್ರವಾದಿ ಸಮುವೇಲನಿಗೆ ಹೇಳುತ್ತಾರೆ, ಇಗೋ ಇವನನ್ನು ನಾನು ಇಸ್ರಾಯೇಲರಿಗೆ ಪ್ರಥಮ ಅರಸನನ್ನಾಗಿ ನೇಮಕ ಮಾಡುತ್ತೇನೆಂದು. ಕತ್ತೆಗಳನ್ನು ಮೇಯಿಸುತ್ತಾ ಕತ್ತೆಗಳ ಹಿಂದೆ ಹೋಗುತ್ತಿದ್ದ ಕನಿಷ್ಠ ಕುಟುಂಬ 12 ಗೋತ್ರಗಳಲ್ಲಿ, ಓಕೆ, ಅವನ ಸ್ಥಿತಿ ಆ ರೀತಿ ಇತ್ತು. ಚೆನ್ನಾಗಿ ಕೇಳ್ಕೊಳ್ಳಿ. ಅಂಥ ವ್ಯಕ್ತಿಯನ್ನ ದೇವರೇ ಆಯ್ಕೆ ಮಾಡಿಕೊಂಡು ಸಮುವೇಲ ಪ್ರವಾದಿಗೆ ಹೇಳುತ್ತಾರೆ, ನೀನು ಹೋಗಿ ಅವನನ್ನು ಅಭಿಷೇಕಿಸು. ಆ ಅಭಿಷೇಕ ರಾಜ್ಯಾಭಿಷೇಕ. ತನ್ನ ಜನರನ್ನ ಆಳ್ವಿಕೆ ಮಾಡಿ ಸತ್ಯದ ಪಥದಲ್ಲಿ ಮುನ್ನಡೆಸಲು, ತನ್ನ ಜನರಿಗೆ ವಿರೋಧವಾಗಿ ಬರುವ ಶತ್ರುಗಳನ್ನು ಸದೆಬಡಿದು ತನ್ನ ಜನರನ್ನು ರಕ್ಷಿಸಲು ರಾಜನ ಅಭಿಷೇಕ. ಅಭಿಷೇಕದ ಹಂತಗಳು ಬೇರೆ ಅಂತ ಹೇಳಿದ್ದೀನಲ್ಲ, ಓಕೆ. ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಹಳೆಯ ಒಡಂಬಡಿಕೆಯಲ್ಲಿ ಅಭಿಷೇಕವನ್ನು ಕೊಡಲಾಗುತ್ತಿತ್ತು. ಸೌಲನ ಮೇಲೆ ರಾಜನ ಅಭಿಷೇಕ. ಸಮುವೇಲ ಪ್ರವಾದಿ ಎಣ್ಣೆಯನ್ನು ಹಾಕಿ ಅಭಿಷೇಕ ಮಾಡುವಾಗಲೂ ಇವನು ತನ್ನನ್ನೇ ತಾನು ತಗ್ಗಿಸಿಕೊಂಡು, ನಾನು ಎಷ್ಟು ಮಾತ್ರದವನು, ಇಂಥ ಒಂದು ಮಹಾ ಪದವಿಗೆ ನನ್ನನ್ನು ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ಪ್ರವಾದಿಗೂ ಗೌರವ ಕೊಡ್ತಾನೆ, ದೇವರಿಗೂ ಗೌರವ ಕೊಡ್ತಾನೆ, ಜನರಿಗೆ ಭಯ ಪಡ್ತಾನೆ. ಅಯ್ಯೋ, ಈ ಜನರ ಮುಂದೆ ನಾನು ಹೇಗೆ ಹೋಗಲಿ, ನಾಚಿಕೆ, ಸಂಕೋಚ, ಅಳುಕು ಬಚ್ಚಿಟ್ಕೊಂಡಿರ್ತಾನೆ. ಆದರೆ ಆತನನ್ನು ಕರೆದು ಸಮುವೇಲ ಪ್ರವಾದಿ ಎಲ್ಲರ ಮುಂದೆ ನಿಲ್ಲಿಸಿ ಹೇಳುತ್ತಾನೆ, ಈತನು ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಅರಸ, ರಾಜನ ಅಭಿಷೇಕ ಈತನ ಮೇಲಿದೆ, ಈತ ನಿಮ್ಮನ್ನು ಆಳ್ವಿಕೆ ಮಾಡುತ್ತಾನೆ. ಅನೇಕ ಜನರು ಅವನನ್ನು ಸ್ವೀಕರಿಸೋದಿಲ್ಲ. ಇವನು ರಾಜ, ನಮ್ಮನ್ನು ಆಳ್ತಾನ, ಇವನು ಬೆನ್ಯಾಮಿನ್ ಕುಲದವನು, ಕನಿಷ್ಠನು ಅಂತ ಅವನ ವಿರುದ್ಧ ತಪ್ಪಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಅದು ಇವನ ಕಿವಿಗೆ ಬಿದ್ದರೂ ಕಿವಿ ಕೇಳದ ಕಿವುಡನಂತೆ ಮೌನವಾಗಿರ್ತಾನೆ. ಆಮೇಲೆ ಅನೇಕರು ಕಾಣಿಕೆಯನ್ನೇ ಕೊಡೋದಿಲ್ಲ ರಾಜನನ್ನ ವಿಶ್ ಮಾಡೋದಕ್ಕೆ ಬರುವಾಗ, ಅದನ್ನು ಸಹ ಇವನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಪ್ರಾರಂಭದಲ್ಲಿ ಅಂಥ ಒಂದು ವಿಧೇಯತೆಯಲ್ಲಿ ಇರ್ತಾನೆ. ಎಲ್ಲ ಸಮುವೇಲ ಪ್ರವಾದಿಯ ಮೂಲಕ ದೇವರು ಏನು ಹೇಳುತ್ತಾರೋ ಅದನ್ನೇ ಕೇಳಿಸಿಕೊಂಡು ಯುದ್ಧಕ್ಕೆ ಹೋಗುತ್ತಾನೆ ದೇವರ ಶಕ್ತಿಯಿಂದ. ಅದ್ಭುತಕರವಾದ ವಚನ ಅದೊಂದು ಓದೋಣ. 1 ಸಮುವೇಲ 14:47. ಸೌಲನು ಇಸ್ರಾಯೇಲರ ಅರಸನಾದ ಮೇಲೆ ಅವನ ಸುತ್ತಲಿನ ವೈರಿಗಳಾದ ಮೋವಾಬ್ಯರು, ಅಮ್ಮೋನ್ಯರು, ಎದೋಮ್ಯರು, ಜೋಬದ ಅರಸರು, ಫಿಲಿಸ್ಟಿಯರು ಇವರೊಡನೆ ಯುದ್ಧ ಮಾಡಿದನು. ಹೋದ ಕಡೆಯಲ್ಲೆಲ್ಲ ಜಯವನ್ನೇ ಹೊಂದಿದನು. ಪ್ರೇಸ್ ದ ಲಾರ್ಡ್. ಕಾರಣ, ಸೌಲನ ಜೊತೆ ದೇವರ ಆತ್ಮ ಇತ್ತು, ದೇವರ ಅಭಿಷೇಕ ಇತ್ತು. ಅವನು ಹೋದ ಕಡೆಯಲ್ಲೆಲ್ಲ ಜಯದ ಮೇಲೆ ಜಯವನ್ನು ಪಡೆದುಕೊಂಡು ಜಯದ ಜೀವಿತವನ್ನು ನಡೆಸುತ್ತಿದ್ದ. ಅವನು ಸಮುವೇಲ ಪ್ರವಾದಿಗೆ ವಿಧೇಯನಾಗಿ, ಸಮುವೇಲ ಪ್ರವಾದಿಯ ಆಜ್ಞಾ ಪಾಲನೆ, ದೇವರ ಕೊಟ್ಟದ್ದನ್ನು ಸಮುವೇಲ ಪ್ರವಾದಿ ಹೇಳ್ತಾ ಇದ್ದ, ಆಜ್ಞಾ ಪಾಲನೆ ಮಾಡ್ತಾ ಇದ್ದ. ಹೀಗೆ ಒಂದು ಕಾಲದಲ್ಲಿ ಅಭಿಷೇಕದಲ್ಲಿ, ಕೃಪೆಯಲ್ಲಿ ಅರಸನಾಗಿ ಜೀವಿಸಿದಂಥ ಸೌಲ, ಆದರೆ ಕಾಲಕ್ರಮೇಣ ಜಯದ ಮೇಲೆ ಜಯ, ಜಯದ ಮೇಲೆ ಜಯ ಪಡೆದುಕೊಂಡು ದೇವರು ಅವನನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ, ಒಳ್ಳೆ ಹೆಸರನ್ನು ಕೊಡ್ತಾರೆ. ಆದರೆ ಕಾಲಕ್ರಮೇಣ ಇದು ಬಹಳ ಮುಖ್ಯ. ಅದಕ್ಕೆ ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ ವಚನ 5ರಲ್ಲಿ ನಾವು ನೋಡುತ್ತೇವೆ, ಆ ಒಂದು ಸಭೆಯ ಕುರಿತು ದೇವರ ವಾಕ್ಯ ಹೇಳುತ್ತೆ, ನಿನಗೆ ದೇವರ ಮೇಲಿದ್ದ ಮೊದಲಿನ ಪ್ರೀತಿ ಈಗಿಲ್ಲ, ಮೊದಲಿನ ವಿಧೇಯತೆ, ಮೊದಲಿನ ಶಿಸ್ತು, ಮೊದಲಿನ ಆಜ್ಞಾಪಾಲನೆ, ಮೊದಲಿನ ಪ್ರೀತಿ ಈಗ ಇಲ್ಲ. ನಿನ್ನ ಕೃತ್ಯಗಳನ್ನು ಸರಿಪಡಿಸಿಕೋ. ಇಲ್ಲದಿದ್ದರೆ ನಾನು ಬಂದು ಆ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುತ್ತೇನೆ ಎಂಬುದಾಗಿ ನಮ್ಮನ್ನು ಎಚ್ಚರಿಸುವ ವಾಕ್ಯಗಳು. ಅಭಿಷೇಕ ನಮ್ಮಲ್ಲಿ ನಷ್ಟ ಮಾಡಿಕೊಳ್ಳದಂತೆ ನಾವು ಎಚ್ಚೆತ್ತುಕೊಳ್ಳಬೇಕಾದ ದಿನಗಳು ಇದಾಗಿದೆ. ನಾವು ಎಚ್ಚೆತ್ತುಕೊಂಡು ಮತ್ತೆ ನಮ್ಮನ್ನು ಸರಿಪಡಿಸಿಕೊಂಡಾಗ ನಮ್ಮಲ್ಲಿ ಅಭಿಷೇಕ ಹೆಚ್ಚು ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ. ಆಮೇನ್. ಆದ ಕಾರಣ ಧೈರ್ಯದಿಂದಿರೋಣ. ಕೊನೆಗೆ ಸೌಲ ಅಮಾಲೇಕ್ಯರ ವಿರುದ್ಧ ಯುದ್ಧಕ್ಕೆ ಹೋಗುವಾಗ ದೇವರು ಸಮುವೇಲ ಪ್ರವಾದಿಗೆ ಹೇಳಿರ್ತಾರೆ, ಎಲ್ಲವನ್ನ ಹಿಡಿದು ನಾಶ ಮಾಡಿ ಬರಲು ಹೇಳು, ರಾಜ ಆಗಾಗನನ್ನು ಹಿಡಿದು ಸಹ ಎಲ್ಲವನ್ನ ಕೊಂದು ಹಾಕಬೇಕು. ಇದು ದೇವರ ವಾಕ್ಯ, ದೇವರ ಮಾತು. ಅದಕ್ಕೆ ಇವನು ವಿಧೇಯನಾಗಬೇಕಷ್ಟೇ. ಹೇಳಿದ್ದನ್ನ ಮಾಡಿ ಮುಗಿಸುವ ಅಯೋಗ್ಯ ದಾಸರು ನಾವು. ಸ್ವಾಮಿ, ನಾವು ದಾಸರು, ಸೇವಕರಷ್ಟೇ, ನೀವು ಹೇಳಿದ ಕೆಲಸವನ್ನ ಮಾಡಿ ಮುಗಿಸುತ್ತೇವೆ ಎಂಬುದಾಗಿ. ಸೌಲ ಹೋಗ್ತಾನೆ. ಯಥಾ ಪ್ರಕಾರ ದೇವರ ಕೃಪೆಯಿಂದ ಯುದ್ಧದಲ್ಲಿ ಇವನಿಗೆ ಜಯ ಗಳಿಸುತ್ತದೆ. ಆದರೆ ಜನ ಎಲ್ಲ ಸೌಲನಿಗೆ ಹೇಳುತ್ತಾರೆ, ಇಷ್ಟು ಒಳ್ಳೆ ಒಳ್ಳೆ ದನ ಕರು ಕುರಿಗಳನ್ನು ಯಾಕೆ ಸುಮ್ಮನೆ ನಾಶ ಮಾಡಬೇಕು, ಬದಲಿಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ರೀತಿಯಲ್ಲಿ ಬಲಿ ಅರ್ಪಿಸೋಣ, ನಮ್ಮ ದೇವರಿಗೆ ಬಲಿ ಅರ್ಪಿಸೋಣ.
ಇವನು ರಾಜ ಆಗಾಗನನ್ನು ನಾಶ ಮಾಡದೆ ಅವನನ್ನು ಸಹ ಜೀವ ಸಹಿತ ಹಿಡಿದುಕೊಂಡು ಬರುತ್ತಾನೆ. ದೇವರು ಹೇಳಿದ್ದು ಒಂದು, ಇವನು ಮಾಡಿದ್ದು ಒಂದು. ಇವನು ದೊಡ್ಡ ಬಲಿಯನ್ನು ಕೊಟ್ಟು ಉಳಿದ ದನ ಕರು ಕುರಿ ರಾಜನೊಟ್ಟಿಗೆ ಹಿಂದಿರುಗಿ ಬರ್ತಾನೆ. ಅಷ್ಟರಲ್ಲಿ ದೇವರು ಸಮುವೇಲನಿಗೆ ಮಾತನಾಡುತ್ತಾರೆ, ನೋಡು ಈತ ಮಾಡಿದ ಕೆಲಸ ಏನು, ಇವನನ್ನು ನಾನು ಅರಸು ಪದವಿಯಿಂದ ತಳ್ಳಿ ಬಿಟ್ಟಿದ್ದೇನೆ, ಇವನಿನ್ನು ನನ್ನ ರಾಜನಾಗಿ ಸೇವೆ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ದೇವರೇ ದುಃಖ ಪಡ್ತಾರಂತೆ. ಆ ವಾಕ್ಯ ಓದ್ತಾನೆ. 1 ಸಮುವೇಲ 15:35. ಸಮುವೇಲನು ಜೀವದಿಂದಿರುವವರೆಗೆ ಸೌಲನನ್ನು ನೋಡಲು ಹೋಗಲಿಲ್ಲ. ಸೌಲನನ್ನು ಇಸ್ರಾಯೇಲರ ಅರಸನನ್ನಾಗಿ ಮಾಡಿದ್ದಕ್ಕಾಗಿ ಸರ್ವೇಶ್ವರ ವಿಷಾದಿಸಿದರು, ದುಃಖಪಟ್ಟರು. ಈ ಕಾರಣ ಸಮುವೇಲನು ಅವನ ವಿಷಯದಲ್ಲಿ ದುಃಖ ಪಡುತ್ತಿದ್ದನು. ಸಮುವೇಲನಿಗೂ ದುಃಖ, ಅಯ್ಯೋ ದೇವರು ನನ್ನ ಮೂಲಕ ಅಭಿಷೇಕ ಮಾಡಿದ್ರಲ್ಲ, ನನ್ನ ಮೂಲಕ ಆಯ್ಕೆ ಮಾಡಿಕೊಟ್ರಲ್ಲ, ಈ ವ್ಯಕ್ತಿ ಈ ರೀತಿ ಮಾರ್ಪಾಡಾಗಿ ಹೋದ್ನಲ್ಲ ಅಂದ. ದೇವರಿಗೂ ದುಃಖ, ನಾನು ಆಯ್ಕೆ ಮಾಡಿದ ಅಭಿಷೇಕ ಮಾಡಿದ ಈ ವ್ಯಕ್ತಿ ಈ ರೀತಿ ಮಾಡಿದನಲ್ಲ ಅನ್ನುವ ರೀತಿಯಲ್ಲಿ. ಇಲ್ಲಿ ಹಿಂದಕ್ಕೆ ಬರ್ತಾನೆ ಸಮುವೇಲನ ಬಳಿ ಹೇಳ್ತಾನೆ, ನಾನು ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು ಅಂತ. ಆಗ ಸಮುವೇಲ ಪ್ರವಾದಿ ಹೇಳ್ತಾನೆ, ದೇವರು ನಿನಗೆ ಹೇಳಿದ್ದೇನು, ಅವೆಲ್ಲವನ್ನ ನಾಶ ಮಾಡಿ ಬಾ ಎಂದು. ಅವಾಗ ಇವನು ಪಾಪವನ್ನು ಒಪ್ಪಿಕೊಳ್ಳೋದಿಲ್ಲ, ವಾದ ಮಾಡ್ತಾನೆ. ನಾನೇನು ತಪ್ಪು ಮಾಡಿದೆ, ನಿನ್ನ ಜನಗಳು ದೇವರಿಗೆ ಬಲಿ ಅರ್ಪಿಸು ಅಂತ ಹೇಳಿದ್ರು, ಅದಕ್ಕಾಗಿ ದೇವರಿಗೆ ಬಲಿ ತಾನೇ ಅರ್ಪಿಸ್ದೆ, ದೇವರಿಗೆ ಕೃತಜ್ಞತೆ ತಾನೇ ಅರ್ಪಿಸಿದೆ, ಒಳ್ಳೊಳ್ಳೆ ಪುಷ್ಟಕರವಾದ ದನ ಕರು ಕುರಿಗಳನ್ನು ಕೊಟ್ಟು ಬಲಿ ಅರ್ಪಿಸಿದೆ. ಆಗ ಸಮುವೇಲ ಹೇಳ್ತಾನೆ, ಯಾರಿಗೆ ಬೇಕು ನಿನ್ನ ಬಲಿ? ದೇವರು ಆ ದನ ಕರು ಕುರಿಗಳು ಹೋತ ಕುರಿಮರಿಗಳ ಬಲಿಯಿಂದ ತೃಪ್ತರಾಗುತ್ತಾರೆಯೇ? ಇಲ್ಲ, ವಿಧೇಯತೆ ದೇವರನ್ನ ಮೆಚ್ಚಿಸುವಂಥದ್ದಾಗಿದೆ. ನೀನು ಹಠಮಾರಿತನ ಮಾಡ್ತೀಯಾ, ದೇವರ ವಾಕ್ಯಕ್ಕೆ ಪ್ರತಿಭಟನೆ ಮಾಡ್ತೀಯಾ ಅಂತ. ಒಂದು ಕಾಲದಲ್ಲಿ ಜನರಿಗೆ ಭಯಪಡುತ್ತಿದ್ದವನು ಇವತ್ತು ಜನರ ಮೆಚ್ಚುಗೆಯನ್ನು ಗಳಿಸಲು, ಜನರು ನನ್ನನ್ನು ಎಲ್ಲಿ ಬಿಟ್ಟು ಹೋಗುತ್ತಾರೋ, ಜನರು ನನ್ನನ್ನು ಎಲ್ಲಿ ತಿರಸ್ಕರಿಸಿ ಬಿಡುತ್ತಾರೋ ಎಂದು ಜನರ ಮಾತಿಗೆ ಮರಳಾದ, ದೇವರನ್ನ ಮೆಚ್ಚಿಸುವುದರಲ್ಲಿ ಸೋತು ಹೋದ. ಗಲಾತ್ಯ 1:10 ನಾವು ನೋಡ್ತೇವೆ, ನೀವಿನ್ನು ಯಾರನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಿದ್ದೀರಿ? ದೇವರನ್ನೋ ಮನುಷ್ಯರನ್ನೋ? ನೀವಿನ್ನು ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ಅವರಿಗೆ ವಿಧೇಯರಾಗಿ ಜೀವಿಸುತ್ತಿದ್ದರೆ ದೇವರ ಮೆಚ್ಚುಗೆಗೆ ನೀವು ಪಾತ್ರರಾಗಲಾರಿರಿ ಎಂಬುದಾಗಿ. ಕೊನೆಗೆ ಸೌಲನ ಅಂತ್ಯ ದುರವಸ್ಥೆ. ಅವನಲ್ಲಿ ದೇವರು ಕೊಟ್ಟಿದ್ದಂಥ ಆತ್ಮರ ಅಭಿಷೇಕ ಅವನನ್ನು ಬಿಟ್ಟು ಹೋಯಿತು. ದುರಾತ್ಮ ಪೀಡಿತನಾಗುತ್ತಾನೆ. ನೆಕ್ಸ್ಟ್ ಅವನ ಲೈಫೇ, ಅವನು ತಿಳ್ಕೊತಾನೆ ನನ್ನಲ್ಲಿ ಅಭಿಷೇಕ ಇದೆ. ಅವನಿಗೆ ಅರಿವಿಲ್ಲದೇನೆ ದುರಾತ್ಮ ಪೀಡಿತನಾಗಿರುತ್ತಾನೆ. ಯಾಜಕರು 85 ಮಂದಿ ಯಾಜಕರನ್ನು ಕೊಲ್ತಾನೆ. ಪ್ರವಾದಿಗಳಿಗೆ ಭಯಪಟ್ಟ, ಸಮುವೇಲನ ಮುಂದೆ ನಿಲ್ಲಲು ಭಯಪಟ್ಟಂತ ವ್ಯಕ್ತಿ ಕೊನೆಗೇನ್ ಮಾಡ್ತಾನೆ? ಆ ದುರಾತ್ಮ ಪೀಡಿತನಾದಾಗ ಇನ್ನೂ ಅರಸನ ಸೀಟಲ್ಲಿ ಕುಳಿತಿದ್ದಾನಷ್ಟೇ. 85 ಮಂದಿ ಯಾಜಕರನ್ನ ಕಗ್ಗೊಲೆ ಮಾಡ್ತಾನೆ. 1 ಸಮುವೇಲ 31:4 ನಾವು ನೋಡ್ತೇವೆ. ಮತ್ತೆ ಕೊನೆಗೆ ಅವನ ಅಂತ್ಯ ಕತ್ತಿ ಇರಿದು ತನ್ನನ್ನು ತಾನೇ ಕೊಂದು ಸಾಯುವಷ್ಟರ ಮಟ್ಟಿಗೆ ಆಗುತ್ತದೆ. ಆದ ಕಾರಣ ಸೌಲ ನಮಗೆ ಸಾಕ್ಷಿಯಾಗಿ ಬಂದು ನಿಲ್ಲುತ್ತಾನೆ. ದೇವರು ಕೊಟ್ಟಿರುವ ಅಭಿಷೇಕವನ್ನು ನಷ್ಟಪಡಿಸಿಕೊಳ್ಳಬೇಡಿ, ದೇವರ ಸೇವೆಯನ್ನು ವ್ಯರ್ಥ ಮಾಡಬೇಡಿ, ದೇವರು ಕೊಟ್ಟಿರುವ ಕೃಪಾವರಗಳನ್ನು ವ್ಯರ್ಥ ಮಾಡಬೇಡಿ. ದೇವರ ರಾಜ್ಯಕ್ಕಾಗಿ ಉಪಯೋಗಿಸಿ, ವಿಧೇಯರಾಗಿರಿ. ದೇವರ ವಾಕ್ಯಕ್ಕೆ ವಿಧೇಯರಾದಾಗ, ದೇವರ ವಾಕ್ಯದ ನಿಮಿತ್ತ ನಮ್ಮನ್ನು ಆಳುವ ಅಧಿಕಾರಿಗಳು, ಅರಸರುಗಳು, ಕುಟುಂಬದ ಯಜಮಾನರು ಎಲ್ಲರಿಗೂ ನಾವು ವಿಧೇಯರಾಗಲು ಸಾಧ್ಯವಾಗುತ್ತದೆ. ಸೌಲ ಸಮುವೇಲನ ಮಾತನ್ನ ಕೇಳಲಿಲ್ಲ. ಅವನು ಯಾರಿಗೆ ಅವಿಧೇಯನಾದದ್ದು? ಸಮುವೇಲ ಪ್ರವಾದಿಗೆ. ಆದರೆ ಸಮುವೇಲನ ಪ್ರವಾದಿಗೆ ಅವಿಧೇಯನಾದದ್ದು ಅವನಿಗೆ ಮಾತ್ರವಲ್ಲ, ಅವನನ್ನು ನೇಮಕ ಮಾಡಿದ ದೇವರಿಗೆ ಅವಿಧೇಯನಾಗಿ ತನ್ನ ಅಭಿಷೇಕವನ್ನು ನಷ್ಟಪಡಿಸಿಕೊಂಡ. ಅವನ ಅಂತ್ಯ ಬಹಳ ಶೋಚನೀಯವಾಗಿ ಕಂಡು ಬಂದಿತು. ಒಂದು ಕಾಲದಲ್ಲಿ ಮಹಾಶೂರನಾಗಿ ಜಯದ ಮೇಲೆ ಜಯವನ್ನು ಹೊಂದಿ ಅಭಿಷೇಕದಲ್ಲಿ ಜೀವಿಸ್ತಾ ಇದ್ದ. ಅಭಿಷೇಕ ನಷ್ಟ ಮಾಡಿಕೊಂಡರೆ ಅವರ ಜೀವನ ದುರವಸ್ಥೆಯಲ್ಲಿ ಇರುತ್ತದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮಗಿರುವ ವಿಶೇಷವಾದ ಕೃಪೆ, ದೇವರಾತ್ಮ
ನಮ್ಮೊಂದಿಗೆ ಸದಾಕಾಲ ಇರುವಂಥದ್ದಾಗಿದೆ. ಒಂದು ಕ್ಷಣಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸತ್ಯವನ್ನು ನೀವು ಅರಿತುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ದೇವರ ವಾಕ್ಯ ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ಮುನ್ನಡೆಸುತ್ತದೆ. ಇವತ್ತು ಸೌಲನ ಜೀವನ ಅಭಿಷೇಕ ಪಡೆದುಕೊಳ್ಳುವುದಕ್ಕೆ ಮೊದಲು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ. ಆ ಪವಿತ್ರಾತ್ಮರ ಅಭಿಷೇಕ, ರಾಜನ ಅಭಿಷೇಕವನ್ನು ಪಡೆದುಕೊಂಡು ಜಯದ ಮೇಲೆ ಜಯವನ್ನು ಹೊಂದಿ ಅವನು ಪ್ರಖ್ಯಾತನಾಗಿ ಅನೇಕ ವಿಧದಲ್ಲಿ ಆಶೀರ್ವಾದ ಅವನ ಕುಟುಂಬಕ್ಕೆ ಬಂದಿತ್ತು. ಆದರೆ ಆ ಒಂದು ಉಚ್ಚ ಮಟ್ಟದಲ್ಲಿರುವಾಗ ಅವನಲ್ಲಿ ಕಾರ್ಯ ಮಾಡಿದ ದುರಾತ್ಮ ಅವಿಧೇಯತೆಯ ದುರಾತ್ಮ, ಹಠಮಾರಿತನ, ಪ್ರತಿಭಟನೆ. ಕೊನೆಗೆ ಅವನು ಯಾವ ಮಂತ್ರಗಾರರನ್ನ ನಾಶ ಮಾಡಿದನೋ ಅದೇ ಮಂತ್ರವಾದಿಯ ಬಳಿ ಹೋಗಿ ಶಾಸ್ತ್ರ ಕೇಳುವ ರೀತಿಯಲ್ಲಿ ಹಳೆಯ ದುರವಸ್ಥೆಗೆ ಅವನು ಬಿದ್ದು ಹೋದ. ಇದು ನಮ್ಮೆಲ್ಲರಿಗೂ ಎಚ್ಚರಿಕೆ. ಪ್ರಭು ಯೇಸುವೆ, ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ಅವಿಧೇಯತೆ ಎಂಬ ದುರಾತ್ಮನನ್ನು ಯೇಸುವಿನ ನಾಮದಲ್ಲಿ ಅದು ಬಿಡುಗಡೆಯಾಗಲಿ. ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಕಾರ್ಯ ಮಾಡುತ್ತಿರುವ ಆ ಅವಿಧೇಯತೆ, ದೇವರ ವಾಕ್ಯಕ್ಕೆ ಅವಿಧೇಯತೆ, ದೇವರ ಅಧಿಕಾರಿಗಳಿಗೆ ಅವಿಧೇಯತೆ, ಕುಟುಂಬದಲ್ಲಿ ಅವಿಧೇಯತೆ, ತಂದೆ ತಾಯಿಗಳಿಗೆ ಅವಿಧೇಯತೆ, ಈ ರೀತಿ ಏನಾದರೂ ನಮ್ಮಲ್ಲಿ ಕಾರ್ಯ ಮಾಡುತ್ತಿದ್ದರೆ ಈ ಒಂದು ಸೌಲನ ಜೀವನದ ಮೂಲಕ ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ಅವಿಧೇಯತೆ ಎಂಬ ದುರಾತ್ಮನನ್ನು ಯೇಸು ನಾಮದಲ್ಲಿ ಬಹಿಷ್ಕರಿಸಿ ನರಕದ ಪಾತಾಳಕ್ಕೆ ಕಟ್ಟಿ ಹಾಕುತ್ತೇವೆ. ಓ ಪರಿಶುದ್ಧಾತ್ಮರೇ, ವಿಧೇಯತೆಯ ಆತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಈ ಮುಂಜಾನೆ ವೇಳೆ ನಮ್ಮೊಬ್ಬೊಬ್ಬರನ್ನ ವಶಪಡಿಸಿಕೊಳ್ಳಿರಿ. ನಮ್ಮಲ್ಲಿ ಪವಿತ್ರಾತ್ಮರೇ ಆಳ್ವಿಕೆ ಮಾಡಿರಿ. ನಮ್ಮನ್ನು ತಿದ್ದಿ ತೀಡಿ ದೇವರ ಚಿತ್ತಕ್ಕೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ. ಇಗೋ ನಾನು ದೇವರ ದಾಸಿ, ನಿಮ್ಮ ಚಿತ್ತ ನನ್ನಲ್ಲಿ ನೆರವೇರಲಿ ಎಂದು ದೇವರ ವಾಕ್ಯಕ್ಕೆ ವಿಧೇಯಳಾದ ಮಾತೆ ಮರಿಯಮ್ಮನವರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಇಗೋ ದೇವ, ನಾ ಬಂದೆ ನಿನ್ನ ಚಿತ್ತವನ್ನು ನೆರವೇರಿಸಲೆಂದೇ ಎಂದು ಶಿಲುಬೆಯ ಮರಣ ಪರ್ಯಂತ ಮನುಷ್ಯರಿಗೆ ಭಯಪಡದೆ ದೇವರ ವಾಕ್ಯಕ್ಕೆ, ದೇವರ ಚಿತ್ತಕ್ಕೆ ವಿಧೇಯನಾಗಿ ಜೀವಿಸಿದ ಪ್ರಭು ಯೇಸುವಿನಲ್ಲಿ ಕಾರ್ಯ ಮಾಡಿದ ಓ ಪರಿಶುದ್ಧಾತ್ಮರೇ, ಅದೇ ವಿಧೇಯತೆಯ ಆತ್ಮ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ವಿಧೇಯತೆಯ ಆತ್ಮ ನಮ್ಮನ್ನು ವಶಪಡಿಸಿಕೊಳ್ಳಲಿ. ನಮ್ಮಲ್ಲಿರುವ ಎಲ್ಲ ಅವಿಧೇಯತೆಯ ದುರಾತ್ಮ ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ. ಪರಿಶುದ್ಧಾತ್ಮರು ನಮ್ಮ ಜೀವಾಳ ಮಾರ್ಗದರ್ಶಕರಾಗಿದ್ದು ಇನ್ನು ಅಭಿಷೇಕದಲ್ಲಿ ನಮ್ಮನ್ನು ಬಲಪಡಿಸಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಕಮೆಂಟ್ ಮಾಡಿ, ನನ್ನಲ್ಲಿರುವ ಅವಿಧೇಯತೆಯ ದುರಾತ್ಮ ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ. ಯೇಸುವೇ, ಪರಿಶುದ್ಧಾತ್ಮರೇ, ವಿಧೇಯತೆಯ ಆತ್ಮರಿಂದ ನನ್ನನ್ನು ಅಭಿಷೇಕಿಸಿ ಆಮೇನ್ ಎಂದು ಟೈಪ್ ಮಾಡುವಾಗ, ನೀವು ಅದನ್ನು ಅರಿಕೆ ಮಾಡುವಾಗ ವಿಧೇಯತೆಯ ಆತ್ಮರು ನಮ್ಮಲ್ಲಿ ಸಚೇತನಗೊಳ್ಳುತ್ತಾರೆ. ಸತ್ಯ ನಮಗೆ ಗೊತ್ತಾದಾಗ ಆ ದುರಾತ್ಮ, ಕತ್ತಲಿನ ಶಕ್ತಿ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ವಿಧೇಯತೆ, ದೇವರು ನಮ್ಮನ್ನು ಆಶೀರ್ವಾದ ಅಭಿಷೇಕದಲ್ಲಿ ಮುನ್ನಡೆಸುವವರಾಗಿದ್ದಾರೆ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ.